ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನೋಡ್ತಾ ಇದ್ದೀರಾ ಏನು ಸ್ಪೆಷಲ್ ಇರ್ಬೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಇವತ್ತು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ದಿಸ್ ಈಸ್ ಫಾರ್ ಮೀ. ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರ ವಿಶಸ್ಸು ಹೀಗೆ ಇರಲಿ. ಜೊತೆಗೆ ಇವತ್ತು ಮಂಗಳವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆಗಿ ಸ್ಪೆಷಲ್ ಅಂತ ಏನೂ ಮಾಡ್ತಾ ಇಲ್ಲ, ಸಿಂಪಲ್ಲಾಗೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಪ್ರೀವಿಯಸ್ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಬ್ರದರ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮಲ್ಲಿ ಯಾವುದೋ ಫಂಕ್ಷನ್ಗಳಾಗಲಿ ಆ ಥರ ಒಂದು ಸ್ಮಾಲ್ ಸೆಲೆಬ್ರೇಷನ್ ಆಗಲಿ ಯಾವುದೂ ಮಾಡ್ಕೊಳ್ತಾ ಇಲ್ಲ. ಸೊ ಇವತ್ತು ತಿಂಡಿಗೆ ಅಂತ ಹೇಳಿ ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ತೆಳುವಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕಂತ ಆಸೆ ಇತ್ತು. ಯಾಕಂದರೆ ಉಪ್ಪಿನಕಾಯಿ ಜೊತೆಗೆ ತಿನ್ನೋದು ತುಂಬಾ ಟೇಸ್ಟ್ ಆಗಿರುತ್ತೆ. ನನಗೂ ಕೂಡ ಆಫೀಸ್ಗೆ ತೊಗೊಂಡೋಗಿ ಇವತ್ತು ಉಪ್ಪಿನಕಾಯಿ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ತಿನ್ನೋಣ ಅಂತ ಒಂದು ಥಿಂಕಿಂಗಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಹೇಳಬೇಕು ಅಂದರೆ ಮಕ್ಳಿಗೂ ಕೂಡ ರೊಟ್ಟಿ ಇಷ್ಟ. ಯಾಕಂದರೆ ಆ ರೊಟ್ಟಿ ಜೊತೆಗೆ ಅವ್ರು ಏನೂ ಹಾಕ್ಕೊಳ್ದೇನೆ ಈ ತುಪ್ಪ ಗಿಪ್ಪ ಹಾಕ್ಕೊಟ್ಬಿಟ್ರೆ ಜಸ್ಟ್ ಹಾಗೇ ತಿನ್ಕೊಳ್ತಾನೆ. ಚಿರು ಕೂಡ ಸೇಮ್ ಹಾಗೇ. ಅವನಿಗೆ ಬಾಕ್ಸ್ಗಳಿಗಂತೂ ಈ ಸರಿ ಅಂತೂ ರೊಟ್ಟಿನೇ ಹಾಕ್ಕೊಡ್ಬೇಕು ತುಪ್ಪ ಜೊತೆಗೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದಾರು ತಿಂದರೆ ಅಟ್ಲೀಸ್ಟ್ ಹೊಟ್ಟೆ ತುಂಬನಾರು ತಿಂತಾರೆ. ಇನ್ನು ರೈಸ್ ಐಟಮ್ ಅಂತೂ ಹಾಕ್ಕೊಟ್ಟು ಅಥವಾ ಉಪ್ಪಿಟ್ಟು ಆ ಥರ ಏನಾದ್ರು ಮಾಡಿದ್ರೆ ಹೆಂಗೆ ಹಾಕಿರ್ತಾರೋ ಹಂಗೆ ತಂದಿರ್ತಾಳೆ ಸಂಹಿತ ಕೂಡ. ಸೊ ಇವತ್ತಿನ ಟಿಫನ್ಗೆ ನಾನು ರೊಟ್ಟಿ ಮತ್ತು ತುಪ್ಪ ಜೊತೆಗೆ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನನಗೆ ಟೈಮ್ ಆಗೋಗ್ಬಿಟ್ಟಿದೆ. ಇನ್ನು ಎಷ್ಟು ನಿಮಿಷ ಇದೆ ಅಂತಂದರೆ ಇನ್ನೂ ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ. ಅಷ್ಟರಲ್ಲಿ ಮಕ್ಳಿಗೂ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಹೋಗಬೇಕು. ನಿಮಗೆ ಗೊತ್ತು ನನ್ನ ದಿನಚರಿ ಹೀಗೆ ಇರುತ್ತೆ ಅಂತ. ಸೊ ನಾನು ಅದನ್ನೇ ವ್ಲಾಗಲ್ಲಿ ನಾನು ಪ್ರತಿ ಸರಿ ನಾನು ವೀಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ. ಬೆಳಿಗ್ಗೆ ಎದ್ದಿದ್ದು ಮಕ್ಕಳು ಲೇಟಾಗಿತ್ತು. ಸೊ ಪೂಜೆ ಅಂತಂದರೆ ಮನೇಲೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ನನಗೆ ಆಫೀಸಲ್ಲಿ ರಜೆ ಇರಲಿಲ್ಲ, ರಜೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ಸುಮ್ಮನೆ ಹಾಗೇ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ. ಇಫ್ ಇನ್ ಕೇಸ್ ಏನಾರು ಇತ್ತು ಅನ್ನೋದಾದರೆ ಅದು ಸಂಜೆ ನಾನು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತೇನೋ ಇಬ್ಬರು ಖುಷಿಯಾಗಿದ್ದಾರೆ ಮಕ್ಕಳು ಕೂಡ. ಅವರಿಬ್ಬರು ಖುಷಿಯಾಗಿದ್ದರೆ ನಮಗೂ ಕೂಡ ಖುಷಿನೇ. ಇವಾಗ ಸಂಹಿತ ಬರ್ತಾ ಇದ್ದಾಳೆ, ಅವಳಿಗೂ ಕೂಡ ರೆಡಿ ಮಾಡಾಕ್ಬಿಡೋಣ. ಚಿರು ನೋಡಿ ಎಷ್ಟು ಗೋಳಾಡಿಸ್ತಾ ಇದ್ದಾನೆ ಅಂತ. ಇವತ್ತು ಇಬ್ಬರೂ ಕೂಡ ಒಂಥರ ಖುಷಿಯಾಗಿದ್ದರು. ನಮಗೂ ಖುಷಿ ಆಯಿತು. ಜೊತೆಗೆ ಬರ್ಡೇ ಅಂತ ಹೇಳಿ ನಾನು ಅಂಥ ಏನು ಖುಷಿ ಅಂತ ಏನಿಲ್ಲ. ಸೊ ಸಿಂಪಲಾಗಿ ರೆಡಿಯಾಗಿ ಸಿಂಪಲಾಗಿ ಆಫೀಸ್ಗೆ ಹೋಗಿದ್ದು ಬಂದಾಯಿತು. ಮನೇಲೂ ಕೂಡ ಅಂತ ಏನು ತಿಂಡಿ ಅಡುಗೆ ಅಂತ ಏನೂ ಇಲ್ಲ. ಯಾಕಂದರೆ ನಮ್ಮದೇನು ಇದ್ದಿದ್ದೆ. ಸೊ ಮಕ್ಕಳಿದ್ದಾಗ ಬರ್ಡೇ ಸೆಲೆಬ್ರೇಷನ್ ಅಂತ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ನನಗಂತೂ ಈ ಥರ ಎಲ್ಲ ಯಾವುದೂ ಇಷ್ಟ ಇಲ್ಲ. ಸೊ ನ್ಯಾಚುರಲ್ಲಾಗಿ ಹೇಗೆ ಅಂದರೆ ಸಿಂಪಲ್ಲಾಗಿರಬೇಕು, ಅದೇ ನನಗಿಷ್ಟ. ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಅವರಿಬ್ರಿಗೂ ರೆಡಿ ಆಯಿತು, ನನಗೂ ಕೂಡ ಇವಾಗ ಆಫೀಸಿಗೆ ರೆಡಿ ಆಗ್ತಾಯಿದೆ. ಸಂಹಿತ ಕೂಡ ವಿಶ್ ಮಾಡಿ ಮುದ್ದು ಮಾಡ್ತಾಯಿದ್ದಾಳೆ ಅಮ್ಮನ್ನ. ಸೊ ಇವಾಗ ಇನ್ನು 5 ನಿಮಿಷ. ನಿಮಗೆ ಗೊತ್ತು ನನ್ನ 5 ನಿಮಿಷದಲ್ಲಿ ನಾನು ರೆಡಿಯಾಗಿ ಹೊರಡ್ತಾ ಇರ್ತೀನಿ ಅಂತ. ಸೊ ಇವತ್ತು ನನಗೆ ಆಫೀಸಲ್ಲಿ ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ಬರ್ಡೇ ಇದೆ ಅಂತ. ಇವತ್ತು ಆಫೀಸಲ್ಲಿ ಸರ್ಪ್ರೈಸಾಗಿ ನನಗೆ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ರು. ಸೊ ಥ್ಯಾಂಕ್ ಯು ಟು ಅಂತ ಆಲ್ ಅಂತ ಹೇಳ್ತಾ ಇವಾಗ ನಾನು ಜಸ್ಟ್ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ವೀಡಿಯೋನ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ನನ್ನ ಫೇಸ್ಬುಕ್ ID ಫಾಲೋ ಮಾಡಿ. ಜೊತೆಗೆ ಯೂಟ್ಯೂಬಲ್ಲಿ ನೋಡೋರಾದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವಾಗ ರೆಡಿ ಎಲ್ಲ ಆಯಿತು. ತಿಂಡಿನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡಿದ್ದೆ. ಯಾಕಂದರೆ ಇನ್ನು ಮಿಕ್ಕಿರೋ ಟೈಮ್ ಏನಂದರೆ 5 ನಿಮಿಷ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಬಾಕ್ಸ್ಗೆಲ್ಲ ಹಾಕಿ ಮಕ್ಳಿಗೂ ಕೂಡ ಕೊಟ್ಟಿದ್ದೆ. ಸೊ ಕೊನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮಂದು ನಮಸ್ಕಾರ, ಕಾಲು ನಮಸ್ಕಾರ ಮಾಡ್ಕೊಂಡ ತಕ್ಷಣ ಮಕ್ಳಿಗೆ ಕೂಡ ಬಾಯ್ ಮಾಡಿ ಹೊರಟೆ. ಅಷ್ಟೊತ್ತಿಗೆ ಆಫೀಸಲ್ಲಿ ಕೂಡ ಬರ್ಡೇ ಸ್ಪೆಷಲ್ ಅಂಥೇಳಿ ಕೇಕ್ ತರಿಸಿ ಕಟ್ ಮಾಡಿದರು. ಸೊ ಇದೊಂದು ಖುಷಿ ಅನ್ನೋದು ನಾವೆಲ್ಲೇ ಹೋದ್ರೂ ಜೊತೆಲೇ ಇರುತ್ತೆ ಅಂತ ಹೇಳೋದಕ್ಕೆ ನನ್ನ ಈ ವರ್ಷದ ಬರ್ಡೇನೇ ನನಗೆ ಮೆಮೊರೇಬಲ್ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಟು ಆಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಏನೇನು ಗಿಫ್ಟ್ ಕೊಟ್ಟರು ಹಸ್ಬೆಂಡ್ ಫ್ಯಾಮಿಲಿಲಿ, ಜೊತೆಗೆ ಮನೇಲಿ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋ ವಿಡಿಯೋನ ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ಥ್ಯಾಂಕ್ ಯು.